ಆಧ್ಯಾತ್ಮ ಬಂಧುಗಳಿಗೆ, ನನ್ನೆಲ್ಲ ಆಗರ್ಭ ಶ್ರೀಮಂತ ದೇವರುಗಳಿಗೆ, ನನ್ನೆಲ್ಲ ಸರ್ವ ಮನಸ್ಸುಗಳಿಗೆ ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು. ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಹಣ ಹಣ ಹಣ, ದುಡ್ಡು, ಮನಿ ಕರೆನ್ಸಿ, ಈ ಎಲ್ಲವೂ ಕೂಡ ನಮಗೆ ದುಡ್ಡಿನ ಅವಶ್ಯಕತೆ ಇಲ್ಲಪ್ಪ, ನನಗೆ ಒಳ್ಳೆತನ ಇದ್ದರೆ ಸಾಕು ಅಂದರೂ ಕೂಡ ಇವತ್ತಿನ ಪ್ರಪಂಚಕ್ಕೆ ಹಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತಿನ ಲಕ್ಷ್ಮಿಯನ್ನು ಯಾವ ರೀತಿ ನಮ್ಮ ಮನೆಯಲ್ಲಿ, ಲಕ್ಷ್ಮಿ ನಾವಿಲ್ಲ ಅಂತ ಅಂದರೆ ನಾವು ಹೇಗಿದ್ರೆ ಲಕ್ಷ್ಮಿ ನಮ್ಮ ಮನೆ ಒಳಗಡೆ ಕಾಲಿಡಲ್ಲ ಅನ್ನೋದನ್ನ ಒಂದು 5 ಅಂಶಗಳನ್ನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದ್ರೆ ನಾನು ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಜೇನು ಇರುತ್ತೆ ಅಲ್ವಾ? ಜೇನು ಹೋಗಿ ಕುತ್ಕೋಬೇಕು ಅಂತಂದರೆ ಏನು ಬೇಕು? ಹೂ ಬೇಕು. ಓಕೆ, ಈಗ ಅಲ್ಲೆಲ್ಲೋ ಒಂದು ಕಸ ಇರುತ್ತೆ, ತೊಪ್ಪೆ ಇರುತ್ತೆ, ಗಲೀಜಿರುತ್ತೆ. ಅಲ್ಲಿ ಹೋಗಿ ಕುತ್ಕೊಳ್ತಕ್ಕಂತಹ ನೊಣನೇ ಬೇರೆ, ಜೇನು ಹತ್ರ ಬಂದು ಕುತ್ಕೊಳ್ತಕ್ಕಂತಹ ನೊಣನೇ ಬೇರೆ. ಹಾಗೆ ಇದು ನಮ್ಮ ಆಡುಭಾಷೆನಲ್ಲಿ ಹೇಳಬೇಕು ಅಂತ ಅಂದರೆ, ಸಕ್ಕರೆ ಇದ್ದ ಕಡೆ ಇರುವೆ ಬರುತ್ತೆ ಅಂತ. ನೀವು ಸ್ವೀಟ್ ಇಡಿ, ನೀವೇನು ಇನ್ವಿಟೇಷನ್ ಕೊಟ್ಟು ನಾನು ಫ್ರೆಂಡ್ಲಿ ಆಗಿರೋಣ ಬಾ ಅಂತ ನೀವೇನು ಕರಿಬೇಕಾಗಿಲ್ಲ ಇರುವೆನ. ಜಸ್ಟ್ ನೀವೊಂದು ಸ್ವೀಟ್ ಇಡಿ, ಅಲ್ಲಿಗೆ ಬರುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ನಮ್ಮಲ್ಲಿ ಏನೊಂದು ಗುಣಗಳನ್ನ ಅಳವಡಿಸ್ಕೊಂಡ್ರೆ ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಏನನ್ನ ಅಳವಡಿಸ್ಕೊಳ್ಳಿಲ್ಲ ಅಂತ ಅಂದರೆ ಲಕ್ಷ್ಮಿ ನಮ್ಮಲ್ಲಿ ಬರಲ್ಲ. ಸೊ ಯಾವ ಲಕ್ಷ್ಮಿ ಬರ್ತಾಳೆ? ಅದಕ್ಕೊಂದು ಹೆಸರಿದ್ದಾಳೆ, ಅವ್ರ ಅಕ್ಕ ಇದ್ದಾಳೆ, ದರಿದ್ರ ಲಕ್ಷ್ಮಿ ಅಂತ. ಯಾವ ಒಂದು ಅಂಶಗಳನ್ನ ನಾವು ಅಳವಡಿಸ್ಕೊಳ್ಳಿಲ್ಲ ಅಂತ ಅಂದರೆ ದರಿದ್ರ ಲಕ್ಷ್ಮಿ ಬರುತ್ತೆ. ಮತ್ತು ಲಕ್ಷ್ಮಿ ಬರಬೇಕು ಅಂದರೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ನಿಮಗೆ 5 ಅಂಶಗಳನ್ನ ಹೇಳ್ತೀನಿ. ಆ 5 ಅಂಶಗಳನ್ನ ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಸ್ವಚ್ಛತೆ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ನಾವು ಶ್ರೀಮಂತರಾಗಬಹುದು. ಲಕ್ಷ್ಮಿ ತಾನಾಗೆ ಮನೆಗೆ ಬರ್ತಾಳೆ. ನೀವೊಂದು ಹೂವಿಡಿ ಸಾಕು, ಹೂವನ್ನ ಚೆನ್ನಾಗಿ ಅರಳಿಸಿ. ಆ ಹೂವಿದೆ ಅಂದರೆ ಲಕ್ಷ್ಮಿ ಬರ್ತಾಳೆ. ಜೇನು ಹೋಗಿ ಕುತ್ಕೋಬೇಕು ಅಂತ ಅಂದರೆ ಅಲ್ಲಿ ಸುಮಧುರವಾಗಿರ್ತಕ್ಕಂಥ ಹೂ ಬೇಕು. ಕೊಚ್ಚೆ ಮೇಲೆ ಕುತ್ಕೊಳ್ತಕ್ಕಂತಹ ನೊಣನೇ ಬೇರೆ, ಸ್ವೀಟ್ ಹತ್ರ ಬಂದು ಕುತ್ಕೊಳ್ತಕ್ಕಂತಹ ನೊಣನೇ ಬೇರೆ. ಡಿಫ್ರೆನ್ಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಾದರೆ ಆ 5 ಅಂಶಗಳು ಯಾವ್ಯಾವುದು? ಆ 5 ಅಂಶಗಳನ್ನ ಅನುಸರಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಲಕ್ಷ್ಮಿ ನಿಮ್ಮಂತಳಾಗ್ತಾಳೆ, ದರಿದ್ರ ಲಕ್ಷ್ಮಿ ಹೋಗ್ತಾಳೆ. ಹಾಗಾದರೆ ಅದು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಹಾಗಾದರೆ ಈ ಲಕ್ಷ್ಮಿ ಯಾರ ಮನೆಯಲ್ಲಿ ಹೇಗಿದ್ರೆ ಕಾಲಿಡಲ್ಲ ಅನ್ನೋ ಒಂದು ಫಸ್ಟ್ನೇ ಅಂಶ, ಯಾರ ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದೇಳಲ್ವೋ ಆ ಮನೆಯಲ್ಲಿ ಖಂಡಿತವಾಗಿಯೂ ಕೂಡ ಲಕ್ಷ್ಮಿ ಬರಲ್ಲ. ಆ್ಯಕ್ಚುಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಅಂತ ಹೇಳ್ತಾರೆ. ಅದಾಗಲಿಲ್ಲದೇನು ಅಂತ ಅಂದರೆ 6 o'clock, 5:45, 6 ಗಂಟೆ ಸನ್ರೈಸ್, ಸೂರ್ಯೋದಯಕ್ಕಿಂತ ಮುಂಚೆ ಎದ್ದೇಳೋದ್ರಿಂದ ನಮ್ಮ ಆರೋಗ್ಯ ಸ್ಥಿತಿ, ಮನಸ್ಥಿತಿ ಎಲ್ಲವೂ ಕೂಡ ಸಂಪೂರ್ಣ ಆಗುತ್ತೆ. ಯಾಕಂದರೆ ಅಂತಹ ಒಂದು ಪವರ್ ಇದೆ ಯೂನಿವರ್ಸ್ಗೆ, ಅಂತಹ ಒಂದು ಅಟ್ಯಾಚ್ಮೆಂಟ್ ಇದೆ. ಇಡೀ ಸನಾತನ ಧರ್ಮದ ಒಂದು ಆಚರಣೆ ಇದು. ಎಂಥ ಒಂದು ಸಂಸ್ಕೃತಿಯಿಂದ ಬಂದಿರತಕ್ಕಂತಹದ್ದು. ಹಾಗೆ ಯಾಕಂದರೆ ನಮ್ಮ ಒಂದು ದಿನಚರಿ ಎಲ್ಲಿಂದ ಪ್ರಾರಂಭವಾಗುತ್ತೋ, ನಾವು ಹೇಗೆಲ್ಲ ಅವಸರದಲ್ಲಿ ಏನೋ ಬೇಗ ಲೇಟಾಗಿ ಎದ್ಬಿಟ್ಟು ನಮ್ಮ ಕೆಲಸ ಯಾವುದೂ ಆಗಿರಲ್ಲ. ನೋಡಿಬೇಕಾದ್ರೆ ಗಮನಿಸಿ ಸ್ನೇಹಿತರೆ, ನಾವು ಒಂದು 6 ಗಂಟೆಗೆ ಹೇಳ್ತಕ್ಕಂತಹ ಒಂದು ಟೈಮಿಂಗ್ಸ್ನ ಮಿಸ್ ಆಗಿ 8 ಗಂಟೆಗೆ ಎದ್ದೇಳಿದ್ವಿ ಅಂದರೆ ಆವತ್ತಿನ ದಿನ ನಮ್ಮ ಕೆಲಸ ಯಾವುದೂ ಕೂಡ ಫಾಸ್ಟಾಗಿ ಆಗಲ್ಲ ಆ್ಯಂಡ್ ಯಾವುದೂ ಕೂಡ ಸಮಾಧಾನಕವಾಗಿ ಇರಲ್ಲ. ಯಾರು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದೇಳಲ್ವೋ ಅಂಥವ್ರ ಮನೆಯಲ್ಲಿ ಲಕ್ಷ್ಮಿ ಖಂಡಿತವಾಗಿಯೂ ಬರಲ್ಲ. ಅದ್ರ ಬದಲು ದರಿದ್ರ ಲಕ್ಷ್ಮಿ ಬರ್ತಾಳೆ. ತುಂಬ ಹುಷಾರಾಗಿರಿ. ಇಲ್ಲಿ ಶಿಫ್ಟ್ ವೈಸು ಅಂತ ಇರ್ತಾರೆ, ನೈಟ್ ಶಿಫ್ಟು, ಆಫೀಸ್ ವರ್ಕ್ ಮಾಡ್ತಕ್ಕಂಥವ್ರು, ಅವರು ಅಟ್ಲೀಸ್ಟ್ ಒಂದು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಎದ್ದೇಳೋದ್ರಿಂದ ಉತ್ತಮ. ಯಾಕಂದರೆ ಯಾರ ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಎದ್ದಿರಲ್ವೋ ಅವರ ಮನೆ ಲಕ್ಷ್ಮಿ ಇರಲ್ಲ, ಶ್ರೀಮಂತಿಕೆ ಇರಲ್ಲ, ನೆಮ್ಮದಿ ಇರಲ್ಲ, ಆರೋಗ್ಯ ಇರಲ್ಲ, ಎಲ್ಲದಕ್ಕೂ ಕಸಿವಿಸಿ ಇರುತ್ತೆ. ದಯವಿಟ್ಟು ಹುಷಾರಾಗಿರಿ. ನೆಕ್ಸ್ಟ್ ಅಂಶ ಏನಂತ ಅಂದರೆ, ಯಾರ ಮನೆಯಲ್ಲಿ ಬೆಳಗ್ಗೆ ಎದ್ದು ರಂಗೋಲಿ ಹಾಕಲ್ಲ. ಏನು ಅಂದ್ಕೊಂಡಿದ್ದೀರಾ ನೀವು? ಏನು ಗೊತ್ತಾ ರಂಗೋಲಿ ಅಂತ ಅಂದರೆ ಏನು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ? ಇಟ್ಸ್ ಎ ಪ್ಯಾಟರ್ನ್ ಅದು. ಈಗ ಫಾರ್ ಎಕ್ಸಾಂಪಲ್ ಅದು ರಂಗೋಲಿ ಡಿಸೈನ್ ಅಂತ ಅಂದರೆ ಅದು ಒಂದು ಯೂನಿವರ್ಸ್ಗೆ ಒಂದು ಬ್ಯೂಟಿಫುಲ್ ಆದಂತಹ ಡಿಸೈನ್ ಅದು. ಇವಾಗೆಲ್ಲ ಅದರಲ್ಲೂ ಹೆಣ್ಮಕ್ಳು ಹಣೆಗೆ ಸಿಂಧೂರ ಇಡ್ತಕ್ಕಂಥದ್ದು, ಮಾಡ್ರನ್ ಕಲಿಯುಗ. ಆಜ್ಞಾಚಕ್ರ ಇದೆ ಇಲ್ಲಿ, ಹೀಗೆ ಮುಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದರೆ ಈ ಆಜ್ಞಾಚಕ್ರ ಓಪನ್ ಆಯಿತು, ನಮ್ಮ ಈ ಒಂದು 3ನೇ ಕಣ್ಣು ಏನು ಓಪನ್ ಆಯಿತು ಅಂತ ಅಂದರೆ ಇಡೀ ಎಲ್ಲ ನಮ್ಮ ದೇಹದ ಆ್ಯಕ್ಟಿವಿಟಿ ಆಗುತ್ತೆ. ಅಷ್ಟು ಪವರ್ ಇದೆ, ಅಷ್ಟು ಒಂದು ಶಕ್ತಿ ಇದೆ. ಹಿಂದೆ ಎಲ್ಲ ಈ ಹೆಚ್ಚು ಕಡಿಮೆ ಈ ಒಂದು 35 ವರ್ಷದಿಂದ ನಮ್ಮ ಭಾರತ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಶ್ರೀಮಂತರೇ ಇದ್ದು. ಯಾಕಂದರೆ ಎಲ್ಲರೂ ಬೆಳಿಗ್ಗೆ ಬೇಗ ಎದ್ದು ಸಾರಿಸಿ ರಂಗೋಲಿನ ಹಾಕಿ
ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸುಮಧುರ ವಾತಾವರಣ ಇರ್ತಿತ್ತಲ್ವ. ಇವಾಗೆಲ್ಲ ಸಿಮೆಂಟಲ್ಲಿ ಬಣ್ಣದ ಪೇಂಟಿಂಗ್ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ನೀರು ಹಾಕ್ತಕ್ಕಂತಹದ್ದಲ್ಲ, ಅದನ್ನು ರಂಗೋಲಿನ ಬಿಡಬೇಕು. ಈಗ ಬಿಡ್ತಾ ಇರ್ತಕ್ಕಂತೀವಲ್ಲ, ಈ ಕನೆಕ್ಟ್ ಇರುತ್ತಲ್ಲ, ಇದೊಂದು ಸಬ್ಕಾನ್ಸಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಫಿಂಗರ್ಸ್ ಕೂಡ ಅಷ್ಟು ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅಷ್ಟು ಒಂದು ಯಾರು ಬೆಳಿಗ್ಗೆ ಎದ್ದು ರಂಗೋಲಿ ಹಾಕ್ತಾರೆ ಅವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಲಕ್ಷ್ಮಿ ತುಂಬ ಹೃದಯದಿಂದ ಒಳಗಡೆ ಬರ್ತಾಳೆ, ತುಂಬ ತುಂಬ ಒಂದು ಒಳ್ಳೆ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಪ್ರತಿಯೊಂದರಲ್ಲೂ ಖುಷಿ, ಪ್ರತಿಯೊಂದು ಕೂಡ ಆರೋಗ್ಯವಾಗಿ ಕಾಲಿಡ್ತಾಳೆ. ಇಷ್ಟು ಮೂರನೇ ಅಂಶ ಏನಂತ ಅಂದರೆ, ಈ ಮನೆಗೆ ಲಕ್ಷ್ಮಿ ಬರದೇ ಇರೋದಕ್ಕೆ ತುಳಸಿ ಗಿಡನ ನೆಡದೆ, ಯಾರ ಮನೆಯಲ್ಲಿ ತುಳಸಿ ಗಿಡ ನೆಡೋದಿಲ್ವೋ, ತುಳಸಿ ಗಿಡನ ಪೂಜೆ ಮಾಡಲ್ವೋ ಅವರ ಮನೆಗೆ ಲಕ್ಷ್ಮಿ ಬರಲ್ಲ. ಇದನ್ನು ಕೇಳ್ತಾರೆ, ರಾಮ ತುಳಸಿ ನೆಡಬೇಕಾ ಅಥವಾ ಕೃಷ್ಣ ತುಳಸಿ ನೆಡಬೇಕಾ, ಯಾವ ಟೈಮಲ್ಲಿ ನೆಡಬೇಕು, ಯಾವ ಟೈಮಲ್ಲಿ ನೀರು ಹಾಕಬೇಕು, ಇದಕ್ಕೂ ತುಳಸಿ ಗಿಡಕ್ಕೂ ಹಣಕ್ಕೂ ತುಂಬ ನಂಟಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಟೈಮಲ್ಲಿ ನೆಡಬೇಕು, ಯಾವಾಗ ನೀರು ಹಾಕಬೇಕು, ಹೇಗೆ ಪೂಜೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಇದಕ್ಕೆ ನಾನು ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಯಾರ ಮನೆಯಲ್ಲಿ ತುಳಸಿ ಗಿಡನ ಪೂಜೆ ಮಾಡಲ್ವೋ ಅವರ ಮನೆಯಲ್ಲಿ ಲಕ್ಷ್ಮಿ ಬರೋಲ್ಲ. ಯಾಕಂದರೆ ಹಣಕ್ಕೂ ಶ್ರೀಮಂತಿಕೆಗೂ ಲಕ್ಷ್ಮಿಗೂ ತುಳಸಿ ಗಿಡಕ್ಕೂ ತುಂಬಾ ನಂಟಿದೆ. ಮತ್ತು ನೆಕ್ಸ್ಟ್ ಏನಂತ ಅಂದರೆ, ಒಂದು ಯಾರ ಮನೆಯಲ್ಲಿ ಯಾವ ಒಂದು ಹೆಣ್ಮಕ್ಳು ಕೂದಲನ್ನು ಕಟ್ಕೊಂಡಿರಲ್ವೋ, ಸಂಜೆ ಆಯಿತು ಅಂತಂದರೆ ಕೂದಲನ್ನ ಬಿಟ್ಕೊಂಡಿರ್ತಕ್ಕಂಥದ್ದು. ಇವಾಗ ನೀವು ಕೇಳ್ಬೋದು, ಇವಾಗ ನೀವು ಕೂದಲಿಲ್ಲ ಅಂತ ಅಂದರೆ ಹೇಗೆ ಕಾಣ್ತೀರಾ, ಇರೋದಕ್ಕೆ ಅಲ್ವಾ ಕಟ್ಕೊಳ್ಳೋದು. ಹಾಗೆ ಕೂದಲಿಗೂ ಕೂಡ ಒಂದು ಆ ಕನೆಕ್ಷನ್ ಇದೆ, ಆ ಲಕ್ಷ್ಮಿಗೂ ಕೂಡ ಒಂದು ಕನೆಕ್ಷನ್ ಇದೆ. ಎಲ್ಲಿ ಬೇಕಲ್ಲಿ ಒಂದು ನೀಟ್ನೆಸ್, ದಿಸ್ ಇಸ್ ವೆರಿ ನೀಟ್ ಇಲ್ಲದೆ ಇರೋದು, ಎಲ್ಲಿ ಬೇಕಲ್ಲಿ ತಲೆ ಕೂದಲು ಬಿದ್ದಿರೋದು, ಮನೆಯೊಳಗೆಲ್ಲ ತಲೆ ಕೂದಲು ಬಿದ್ದಿರ್ತಕ್ಕಂಥದ್ದು, ಒಂದು ಪ್ಲೇಸಲ್ಲಿ ತಲೆ ಬಾಚ್ತೆ ಇರ್ತಕ್ಕಂಥದ್ದು, ಈ ರೀತಿನ ಯಾವ ಮನೆಯಲ್ಲಿ ಹೆಣ್ಮಕ್ಳು ಮಾಡ್ತಾ ಇರ್ತಾರೆ ಆ ಮನೆಗೂ ಕೂಡ ಲಕ್ಷ್ಮಿ ಬರಲ್ಲ. ನೆಕ್ಸ್ಟು ಇನ್ನೊಂದು ಏನಂತ ಅಂದರೆ, ವೆರಿ 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 ಇಂಪಾರ್ಟೆಂಟು, ಹೆಣ್ಮಕ್ಳು ಅದರಲ್ಲೂ ಅಡುಗೆ ಮಾಡ್ತಾ ಊಟ ಮಾಡ್ತಕ್ಕಂಥದ್ದು, ಮತ್ತು ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡ್ತಕ್ಕಂಥದ್ದು, ಮತ್ತು ಪಾತ್ರೆನ ಎಲ್ಲಿ ಬೇಕಲ್ಲಿ ಬಿಸಾಡ್ತಕ್ಕಂಥದ್ದು, ಮತ್ತು ಸ್ವಚ್ಛತೆ ಎಲ್ಲಿ ಇರಲ್ವೋ ಅಲ್ಲಿ ಲಕ್ಷ್ಮಿ ಬರಲ್ಲ. ಮತ್ತು ರಾತ್ರಿ ತಿಂದಿರ್ತಕ್ಕಂತಹ ಊಟದ ತಟ್ಟೆಯನ್ನು ತೊಳೆದು ಇಟ್ಟಿಲ್ಲದೆ ಇರ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಮನೆಗೆ ಲಕ್ಷ್ಮಿ ಖಂಡಿತವಾಗಿಯೂ ಬರಲ್ಲ. ಎಷ್ಟೇ ಚಿಕ್ಕದಾಗಿ ಚೊಕ್ಕದಾಗಿರಲಿ, ಇದು ಪಾಶ್ಚಾತ್ಯ ಸಂಸ್ಕೃತ. ಒಂದು ಒಳ್ಳೆ ರೀತಿ ಸಂಸ್ಕೃತಿನ ನಾವೊಂದು ಇಟ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಲಕ್ಷ್ಮಿ ತುಂಬ ಆನಂದದಿಂದ ಬರ್ತಾಳೆ. ಐ ಹೋಪ್ ಈ 5 ಅಂಶಗಳನ್ನು ನಾವು ಒಂದು ಒಳ್ಳೆ ರೀತಿ ಪಾಲಿಸಿದ್ದೇ ಆದಲ್ಲಿ ಒಂದು ಒಳ್ಳೆ ರೀತಿ ಲಕ್ಷ್ಮಿ ನಮ್ಮ ಮನೆಗೆ ಆಹ್ವಾನ ಆಗ್ತಾಳೆ. ತುಂಬ ನೀವೇನು ಇನ್ವಿಟೇಷನ್ ಕೊಡೋದು ಬೇಕಾಗಿಲ್ಲಪ್ಪ, ನಮ್ಮನೆ ಲಕ್ಷ್ಮಿ ಬಾ ನಮ್ಮ ಮನೆಗೆ ಅಂತ ನೀವು ಅಂದ್ಕೊಂಡಿರೋದು. ಪ್ರತಿನಿತ್ಯ ವರಮಹಾಲಕ್ಷ್ಮಿಲಿ ಕೂರಿಸ್ಬಿಟ್ಟು ತುಂಬ ಸ್ವಚ್ಛ ಮಾಡಿಬಿಟ್ಟು ಬದಿ ದುಡ್ಡೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಬರಲ್ಲ. ಪ್ರತಿನಿತ್ಯ ನಿಮ್ಮ ಸಂಸ್ಕೃತಿ ಹೇಗಿದೆ ಅನ್ನೋದ್ರ ಮೇಲೆ ಲಕ್ಷ್ಮಿ ಡಿಪೆಂಡ್ ಆಗ್ತಾಳೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ, ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣವೇ. ಅಲ್ಲಿವರೆಗೂ ನಮಸ್ತೆ.